ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ ಮೈಸೂರು ಸ್ಯಾಂಡಲ್ ಸೋಪ್ ಭಾರತದ ಹೆಮ್ಮೆ, ವಿಶ್ವದ ಆಯ್ಕೆ. ನಮ್ಮ ಸೊಸೈಟಿನಲ್ಲಿ ಏನು ಅಂತಂದರೆ ಹುಡುಗಿ ಏನು ಒಬ್ಬಳೇ ಮಾಡೋಕ್ಕಾಗಲ್ಲ ಅನ್ನುವಂಥ ಏನು ಖಿನ್ನ ಮೈಂಡ್ ಸೆಟ್ ಇದೆ ಅಲ್ಲ, ಅದಕ್ಕೊಂದು ಚಾಲೆಂಜ್ ಕೊಡಬೇಕು ಅಂತ. ಸೊ ಮದುವೆ ಆಗಿದ ತಕ್ಷಣ ನಾವು ಹನಿಮೂನ್ ಟ್ರಿಪ್ಗಿಂತ ಫಸ್ಟ್ ಸೋಲೋ ಟ್ರಿಪ್ ಹೋಗಿ ಬಂದೆ. ಮಗು ಅನ್ನೋದೇನು ಅಂತಂದರೆ ಕೋವಿಡ್ ಇತ್ತು, ಆಮೇಲೆ ನಾವು ಟ್ರಾವೆಲ್ ಮಾಡ್ತಿದ್ದಿಲ್ಲ. ಟ್ರಾವೆಲ್ ಮಾಡೋಕ್ಕಾಗಲ್ಲ, ಮಗು ಮಾಡ್ಕೊಂಡ್ರೆ ಹಂಗೆ ಅನ್ಬೋದು. ಮದುವೆ ಅನ್ನೋದು ಬಂಧನ ಅಲ್ಲ, ಬಂಧ. ಅಫ್ಕೋರ್ಸ್ ಇಟ್ ವಿಲ್ ಬಿ ಅ ಗರ್ಲ್ ಆ್ಯಂಡ್ ಅವಳ ಹೆಸರು ಪಯಣ. ಅ ಮ್ಯಾನ್ ಬಿಕಮ್ಸ್ ಅ ಜೆಂಟಲ್ಮ್ಯಾನ್ ಅಂತ ಹೇಳ್ತಾರೆ. ಒಂದು ಹುಡುಗ ಅಪ್ಗ್ರೇಡ್ ಆಗಿ ಒಂದು ಮನುಷ್ಯ ಆಗೋದೇ ಒಂದು ಮಗಳು ಕೈಯಲ್ಲಿ ಬಂದಾಗ ಅಂತೆ. ಫಸ್ಟ್ ಟ್ರಿಪ್ ಯು ವಿಲ್ ನಾಟ್ ಬಿಲೀವ್, ಅವಳು 5 ತಿಂಗಳು ಹಸಿ ಕೂಸಿತ್ತು. ಅವಳನ್ನು ಫಸ್ಟ್ ವಿಮಾನದಲ್ಲಿ ಎತ್ಕೊಂಡು ಹುಬ್ಳಿ ಕರ್ಕೊಂಡು ಹೋಗಿದ್ವಿ ಒಳಗೆ. ಒಂದು ಟ್ರಿಪ್ ಬಂದು ಮಗಳ ಜೊತೆ ಇಂಟರ್ನ್ಯಾಷನಲ್, ಒಂದು ಬಂದು ಗಂಡ ಹೆಂಡತಿ ಇಂಟರ್ನ್ಯಾಷನಲ್, ಅಂಡ್ ಒಂದು ಬಂದು ಪೇರೆಂಟ್ಸ್ ಜೊತೆ ಇಂಟರ್ನ್ಯಾಷನಲ್. ಯಾವ ಟ್ರಿಪ್ಪನ್ನು ಜಗಳ ಇಲ್ದಿರ ಅಂತ ಮುಗಿಯಲ್ಲ. ಚಂದನ ಮತ್ತು ಸುನಿಲ್ ಜೊತೆ ಮಾತಾಡ್ತಾ ಇದ್ವಿ. ಮದುವೆ ಆದಮೇಲೆ ಮತ್ತೆ ಪ್ರಯಾಣ ವರ್ಸಿರ್ತೀರ ನೀವು, ಬಿಕಾಸ್ ನಿಮ್ಮ ಪ್ಯಾಷನ್ನು. ಬಟ್ ಮದುವೆಗಿನ ಮುಂಚೆ ಮತ್ತು ಮದುವೆ ಆದಮೇಲಿನ ಒಂದು ಜರ್ನಿಯಲ್ಲಿ ವ್ಯತ್ಯಾಸಗಳಿರ್ಬೋದು. ವಿಶೇಷವಾಗಿ ಮಗು ಆದಮೇಲೆ ಮತ್ತಷ್ಟು ಡಿಫ್ರೆನ್ಸ್ ಬಂದಿರುತ್ತೆ. ಸೊ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಚಂದನ, ಟು ಸ್ಟಾರ್ಟಿಂಗ್ ವಿತ್ ಯು? ಸೊ ಮದುವೆ ಆದಮೇಲೆ ಮಚ್ ವ್ಯತ್ಯಾಸ ಅಂತ ಏನು ಹೇಳೋಕ್ಕಾಗಲ್ಲ. ಯಾಕಂತಂದರೆ ನಾವು ಮದುವೆ ಮುಂಚೆನೂ ಡಿಸೈಡ್ ಮಾಡಿದ್ವಿ. ಸೊ ಮದುವೆ ಆದರೂ ಸಹ ನಾವು ನಮ್ಮ ಟ್ರಾವೆಲ್ ಪ್ಯಾಷನ್ ಏನಿದೆ ಅಲ್ಲ, ಅದನ್ನು ಕಂಟಿನ್ಯೂ ಮಾಡಬೇಕು ಅಂತ. ಬಟ್ ಡೆಫಿನೆಟ್ಲಿ ಫಿನಾನ್ಷಿಯಲಿ ಸ್ವಲ್ಪ ಇಬ್ಬರು ಚೆನ್ನಾಗಿ ಅರ್ನಿಂಗ್ ಮಾಡೋಕ್ಕೂ ಶುರು ಮಾಡಿದ್ವಿ. ನಾನು ಬಿಸ್ನೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಸುನಿಲ್ ಅವರು ಒಳ್ಳೆ ಜಾಬ್ ತಗೊಂಡ್ರು. ಫಿನಾನ್ಷಿಯಲಿ ವಿ ವರ್ ವೆಲ್ ಟು ಡೂ. ಬಟ್ ಟ್ರಾವೆಲ್ನಂತೂ ಯಾವತ್ತೂ ಕಡೆಗಣಿಸಿಲ್ಲ. ಸೊ ನನಗೆ ಮದುವೆ ಆಗಿ ಸುಮಾರು 6 ತಿಂಗಳು ಕೂಡ ಆಗಿರಲಿಲ್ಲ. ನನಗೆ ಒಂದು ಶ್ರೀಲಂಕಾಗೆ ಹೋಗೋದು ಬಿಸ್ನೆಸ್ ಪ್ರಯುಕ್ತ ಒಂದು ಆಪರ್ಚುನಿಟಿ ಇತ್ತು. ಬಟ್ ಒಬ್ಳೆ ಹೋಗ್ಬೇಕಾಗಿತ್ತು, ಸೋಲೋ ಟ್ರಿಪ್ ಅಂತಾನೆ ಹೇಳ್ಬೋದು. ಸೊ ಮದುವೆ ಆಗಿದ ತಕ್ಷಣ ನಾವು ಹನಿಮೂನ್ ಟ್ರಿಪ್ಗಿಂತ ಫಸ್ಟ್ ಸೋಲೋ ಟ್ರಿಪ್ ಹೋಗಿ ಬಂದೆ ಶ್ರೀಲಂಕಾಗೆ 10 ಡೇಸ್. ಸೊ ಸುನಿಲ್ ನನಗೆಲ್ಲ ಪ್ಲಾನ್ ಮಾಡಿಕೊಟ್ರು. ಸೊ ಎನಿವೇ ವರ್ಕ್ಗೆ ಹೋಗ್ತಿದ್ಯಾ, 2-3 ದಿನ ಸುಮ್ಮನೆ ವರ್ಕ್ ಮುಗಿಸ್ಕೊಂಡು ಬರೋ ಬದಲಿಗೆ ಶ್ರೀಲಂಕಾ ಇಸ್ ಅ ಬ್ಯೂಟಿಫುಲ್ ಕಂಟ್ರಿ, ವೈ ಡೋಂಟ್ ಯು ಎಕ್ಸ್ಪ್ಲೋರ್ ಅಂತ ಅಂದ್ಬಿಟ್ಟು ಸೊ ಅಲ್ಲೆಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬಂದ್ವಿ. ಈ ಕೆಲವೊಮ್ಮೆ ಏನಾಗುತ್ತೆ, ಈಗ ನೀವು ಗಂಡ ಹೆಂಡತಿ ಅಂದವಾಗ ನೀವಿಬ್ಬರು ಒಟ್ಟಿಗೆನೇ ಟ್ರಾವೆಲ್ ಮಾಡಬೇಕು. ನೀವಿಬ್ಬರು ನಿಮ್ಮದು ಐಡೆಂಟಿಟಿನೇ ಇಲ್ಲ ಅಂದರೆ ನೀವು ಗಂಡನ ಜೊತೆ ಹೆಂಡತಿ ಜೊತೆ ಗಂಡ ಅಷ್ಟೇ ಟ್ರಾವೆಲ್ ಮಾಡಬೇಕು ಅಂತ. ಫ್ರೆಂಡ್ಸ್ ಜೊತೆ ಹೋಗೋಕೆ ಕೂಡ ರೆಸ್ಟ್ರಿಕ್ಟ್ ಮಾಡ್ತಾರೆ ಕೆಲವರು. ಬಟ್ ನಮ್ಮ ವಿಷಯದಲ್ಲಿ ನಾನು ಅದನ್ನು ಇಷ್ಟಪಡೋದಿಲ್ಲ. ಅವರು ನನ್ನನ್ನು ಮದುವೆ ಆಗೋಕ್ಕೆ ಮುಂಚೆ ಅವರೊಬ್ಬರು ಇಂಡಿವಿಜುವಲ್, ಅವ್ರದ್ದು ಇಷ್ಟಗಳಿತ್ತು. ಅವ್ರಿಗೆ ಮೌಂಟೇನ್ಸ್ ಅಂದರೆ ಇಷ್ಟ ಆಯಿತು, ಅಥವಾ ಅವ್ರದ್ದೇ ಒಂದು ಏನಂತಾರೆ ವ್ಯಕ್ತಿತ್ವ ಇರುತ್ತೆ. ನಾನು ಮದುವೆ ಆದೆ ಅಂತ ಅಂದ್ಬಿಟ್ಟು ನಾನು ಹೋಗಿ ಅವ್ರನ್ನ ನೀನು ನಿಲ್ಲಿಸ್ಬಿಡು, ಇವತ್ತಿಂದ ನೀನು ನನ್ನ ಗಂಡ, ನೀನು ಬೇರೆ ಥರನೇ ಬಿಹೇವ್ ಮಾಡಬೇಕು, ದಟ್ ಈಸ್ ವೆರಿ ರಾಂಗ್. ನಾನು ಅದು ಇಷ್ಟಪಡೋದಿಲ್ಲ. ಸೊ ಅದೇ ರೀತಿ ಅವರು ನನಗೆ ಆ ಫ್ರೀಡಮ್ ಕೊಟ್ಟಿದ್ದಾರೆ. ಸೊ ವಿ ರೆಸ್ಪೆಕ್ಟ್ ಈಚ್ ಅದರ್ ಇನ್ ದಟ್ ವೇ ಆಸ್ ಅನ್ ಇಂಡಿವಿಜುವಲ್. ಸೊ ನಾವು ಮದುವೆ ಆದ್ಮೇಲೂ ಸಹ ಸುಮಾರು ಟ್ರಿಪ್ಸ್ ಎಲ್ಲಾನು ಮಾಡಿದ್ದೀವಿ. ಓಕೆ. ಸೊ ಇಮಿಡಿಯೇಟ್ ಶ್ರೀಲಂಕಾ ಅವಳು ಹೇಳಿದ್ಲು ಬಾ ಅಂತೇಳಿ. ಬಟ್ ಒಂದು ಅರ್ಥ ಮಾಡ್ಕೋಬೇಕು, ಅವಳು ಹೇಳಿದ ಪಾಯಿಂಟಲ್ಲಿ ಇನ್ನೊಂದೇನು ಅಂತಂದರೆ, ಒಂದು ಹುಡುಗಿ ಟ್ರಾವೆಲ್ ಮಾಡುವಾಗ ಒಂದು ಹುಡುಗ ಇದ್ದಾನೆ ಅದಕ್ಕೆ ನೀನು ಟ್ರಾವೆಲ್ ಮಾಡ್ತೀಯ ಅನ್ನೋವಂಥ ಕಮೆಂಟ್ಸು ಭಾಳ ಬಂದಿತ್ತು ಅವಳಿಗೆ. ಸುನಿಲ್ ಇದ್ದಾನೆ ಅದಕ್ಕೆ ನೀನು ಓಡಾಡ್ತೀಯ ಧೈರ್ಯದಿಂದ, ಒಬ್ಬಳೇ ಆಗಿದ್ದರೆ ಹೋಗೋಕ್ಕಾಗಲ್ಲ ಅಂತ. ನನಗೆ ಅದೇನೋ ಅನಿಸ್ತು ಅಂದರೆ, ನನ್ನ ಹೆಂಡ್ತಿನ ಅಥವಾ ನನ್ನ ಹುಡುಗಿನ ಬೇರೆಯವ್ರು ವೀಕ್ ಅಂತ ಹೇಳಿದಾಗ ಅದೇ ನನಗೇನು ಅನಿಸ್ತು, ನಾನು ಶ್ರೀಲಂಕಾಗೆ ಬರ್ಬೋದು, ನಾನು ಆಲ್ರೆಡಿ ಹೋಗಿದ್ದೀನಿ ಶ್ರೀಲಂಕಾನಲ್ಲಿ ಎಷ್ಟು ಫ್ರೆಂಡ್ಸ್ ಇದ್ದಾರೆ ಅಂದರೆ, ನಿನಗೆ ಹಿಂದೆ ಮುಂದೆ ಸೆಕ್ಯೂರಿಟಿ ಗಾರ್ಡ್ ನಿಂದ್ರಿಸೋ ಲೆವೆಲಲ್ಲಿ ಫ್ರೆಂಡ್ಸ್ ಇದ್ದಾರೆ, ಅಷ್ಟು ಕಾಂಟ್ಯಾಕ್ಟ್ಸ್ ಇದೆ ಶ್ರೀಲಂಕಾನಲ್ಲಿ. ಬಟ್ ಏನು, ಒಬ್ಬಳೇ ಮಾಡು. ಇಟ್ ವಾಸ್ ನಾಟ್ ದ್ಯಾಟ್ ಐ ಡಿಂಟ್ ವಾಂಟೆಡ್ ಟು ಬಿ ವಿತ್ ಹರ್. ನನಗೇನು ಅಂತಂದರೆ, ಅವಳು ಮಾಡ್ಬೋದು, ನನ್ನ ಅವಶ್ಯಕತೆ ಇಲ್ಲ. ಅದು ನನಗೊಂದು ಆನ್ಸರ್ ಕೊಡೋದಿತ್ತು, ಎಲ್ಲರಿಗೂ ಅಂತಲ್ಲ. ಬಟ್ ಏನು ಅಂತಂದರೆ, ನಮ್ಮ ಸೊಸೈಟಿನಲ್ಲಿ ಏನು ಅಂತಂದರೆ ಹುಡುಗಿ ಏನು ಒಬ್ಬಳೇ ಮಾಡೋಕ್ಕಾಗಲ್ಲ ಅನ್ನುವಂಥ ಏನು ಖಿನ್ನ ಮೈಂಡ್ ಸೆಟ್ ಇದೆ ಅಲ್ಲ, ಅದಕ್ಕೊಂದು ಚಾಲೆಂಜ್ ಕೊಡಬೇಕು ಅಂತ. ಓಕೆ. ಸೊ ಫೆಂಟಾಸ್ಟಿಕ್ 10 ದಿನ ಸುತ್ತಾಡು ಬಂದ್ಲು. ಅದಾದಮೇಲೆ ಹೇಳಿದೆ, ನಮ್ಮದು ಕಾನ್ಸೆಪ್ಟ್ ಏನು ಅಂದರೆ ಹನಿಮೂನ್ಗೆ ಹೋಗಬೇಕು, ಟ್ರಿಪ್ಪು ಎಲ್ಲ ಟ್ರಿಪ್ ಏನು ಅಂತಂದರೆ ನಾವು ಮೆಮರೀಸ್ಗೆ ಹೋಗೋದು, ಜೊತೆಗೆ ಇರ್ತೀವಿ. ಸೊ ಅದು ವಾಪಸ್ ಬಂದಾದ್ಮೇಲೆ ಅವಳು ಹೇಳಿದ್ಲು. ಆಮೇಲೆ ನಾವು ಅಂಡಮಾನಿಗೆ ಹೋದ್ವಿ. ಅಂಡಮಾನ್ ವಾಸ್ ವೆರಿ ವೆರಿ ಬ್ಯೂಟಿಫುಲ್, ಒನ್ ಆಫ್ ದ ಫೈನೆಸ್ಟ್ ಪ್ಲೇಸಸ್ ದಟ್ ವಿ ಹ್ಯಾವ್ ಬೀನ್ ಟುಗೆದರ್. ಅದಾದ್ಮೇಲೆ ಕೋವಿಡ್ ಆಯಿತು. ಕೋವಿಡ್ ಆದಮೇಲಂತೂ ಮನೆಯಲ್ಲಿ ಕೈ ಕಟ್ಕೊಂಡು ಕೂತಿದ್ವಿ. ಬಟ್ ಏನು ಅಂತಂದರೆ, ಟ್ರಾವೆಲ್ ಮಾಡುವಾಗ ಅವಳು ಹೇಳ್ದಂಗೆ ಕಪಲ್ ಅಂದಾಗ
ಆ ಮ್ಯೂಚುವಲ್ ರೆಸ್ಪೆಕ್ಟ್ ಇರುತ್ತೆ, ಯಾ ಯಾ ಜೊತೆಗೆ ನೀವು ಒಂದು ಜೀವನ ಸಾಗಿಸ್ತೀರಾ ಅನ್ನುವಂಥ ಪ್ರಾಮಿಸಸ್ ತೊಗೊಂಡೇ ಬಂದಿರ್ತೀರ. ಬಟ್ ಭಿನ್ನಾಭಿಪ್ರಾಯಗಳು ಬರ್ತಾವಲ್ಲ. ಈಗ ನಾನು ನನ್ನ ವೈಫ್ ಜೊತೆ ಹೋದಾಗ ನನಗೆ ನಡೆಯೋದು ಇಷ್ಟ, ಅವಳಿಗೆ ನಡೆಯೋದು ಇಷ್ಟ ಇಲ್ಲ. ನಾನು ಅದು ಎಸ್ಪೆಷಲಿ ಜಪಾನ್ ಅಂತ ದೇಶಗಳಲ್ಲಿ ನೀವು ನೋಡ್ತಾ ಹೋದ್ರೆ ನಿಮಗೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ, ಅಷ್ಟು ಚೆಂದ ಇದೆ ದೇಶನೇ. ಆಮೇಲೆ ನನಗೆ ಕಾರಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ನಾನು ಜಪಾನಲ್ಲಿ ಹೋಗ್ಬೇಕಾದ್ರೆ ನನಗೆ ಇಂಡಿಯನ್ ಹಾಡುಗಳನ್ನ ಕೇಳೋಕ್ಕೆ ಇಷ್ಟ ಆಗಲ್ಲ, ನನಗೆ ಅದನ್ನು ಮಿಕ್ಸ್ ಮಾಡೋದು ನಂಗೆ ಇಷ್ಟ ಆಗಲ್ಲ. ಅದು ನಂಗೆ ಜಪಾನ್ ನೋಡ್ತಾ ಇದ್ದೀನಿ ನಾನು. ಸೊ ಈ ಥರದ್ದೆಲ್ಲ ಇರ್ತವೆ. ಸೊ ಆ ಥರ ಇದ್ದಾಗ ಸ್ವಲ್ಪ ಇದು ಬರುತ್ತೆ, ಫ್ರಿಕ್ಷನ್ ಆಗುತ್ತೆ, ಇರಲಿ ಬಿಡು ಅಂತ ಅನ್ನೋದು. ಆಮೇಲೆ ನನಗೆ ಕಾಲು ನೋಯ್ತಾ ಇದೆ, ನಾನು ಎತ್ಕೊಂಡು ಹೋಗು, ಇಲ್ಲಾಂದ್ರೆ ನನಗೆ ಕ್ಯಾಬ್ ಮಾಡು ಅನ್ನೋದು, ಈ ಥರ ಇರ್ತಾವಲ್ಲ. ಈ ಥರ ನಿಮ್ಗಾಗಿದೆಯಾ? ಅಫ್ಕೋರ್ಸ್ ನಮ್ದು ಯಾವ ಟ್ರಿಪ್ಪನ್ನು ಜಗಳ ಇಲ್ದಿರಂತ ಮುಗಿಯಲ್ಲ. ಎಲ್ಲ ಟ್ರಿಪ್ಪಲ್ಲಿ ಜಗಳ ಇರಲೇಬೇಕು. ಜಗಳ ಆಗಿಲ್ಲ ಅಂದ್ರೆ ಆ ಟ್ರಿಪ್ಪಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಸಿಕ್ಕಾಪಟ್ಟೆ ಜಗಳ ಆಡ್ತೀವಿ. ಇವಾಗ ಆಮೇಲೆ ನಮ್ಗೆ ಅರ್ಥ ಆಯ್ತು, ಓ ದಿಸ್ ಇಸ್ ಪಾರ್ಟ್ ಆಫ್ ದ ಟ್ರಾವೆಲ್ ಅಂತ ಗೊತ್ತಾಯ್ತು. ನೀವು ಜಗಳ ಆಡೋದು ಇರಕ್ಕಾಗಲ್ಲ. ಗಂಡ ಹೆಂಡತಿ ಎಂಡ್ ಆಫ್ ದ ಡೇ ಎರಡು ಬಾಂಡೆ ಜೊತೆ ಇದ್ದಾಗ ಟನ್ ಅನ್ನೋದೇ ಅದು. ಸೊ ಇವಾಗ ಅಂಡಮಾನ್ಗೆ ಹೋಗಿದ್ವಿ, ಹರ್ಲಾಕ್ ಅಂತ ಬ್ಯೂಟಿಫುಲ್ ಐಲ್ಯಾಂಡ್. ಇವಳೇನನ್ನೋದು ಇಲ್ಲ ಸೈಕಲ್ ತಗೊಂಡ್ ಹೋಗೋಣ. ನಾನಂದ್ರೆ ಸೈಕಲ್ ತುಳಿಯಕ್ಕೆ 15 ಕಿಲೋಮೀಟರ್ ಐಲ್ಯಾಂಡ್ ಸೈಕಲ್ ತುಳ್ಕೊಂತ ಹೋದ್ವಿ ಅಂತಂದ್ರೆ ಇಡೀ ದಿನ ತಗೊಂತೈತಿ. ಬೇಡ, ಏನೋ ಒಂದು ಆಟೋ ಮಾಡೋಣ, ಇಲ್ಲ ಸೈಕಲ್ ಮಾಡೋಣ. ನಿಂದು ಬೇಡ ನಂದು ಬೇಡ, ಬೈಕ್ ಹೈರ್ ಮಾಡಿದ್ವಿ. ಅಂದ್ರೆ ನಾವು ಅಲ್ಲಿ ಜಗಳ ಮಾಡ್ಕೊಂಡು ನೀನು ಬೇಡ ನಾನು ಬೇಡ ಅಂತ ಹೇಳಿ ಮುಖ ಸಿದ್ರಿಸ್ಕೊಂಡು ಕುಂದ್ರ ಬದ್ಲಿ ಒಂದು ಮಿಡ್ ವೇ ಫೈಂಡ್ ಮಾಡ್ತೀವಿ ನಾವು. ನಾನೇನು ಒಂದು ಲೈನ್ ಹೇಳಕ್ ಇಷ್ಟಪಡ್ತೀನಿ. ಮದುವೆ ಅನ್ನೋದು ಬಂಧನ ಅಲ್ಲ, ಬಂಧ. ಸೊ ಅದೊಂದು ಸ್ಮಾಲ್ ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ, ಒಂದ್ಸರಿ ನಾನ್ ಓಕೆ ನಿನ್ಗೆ ಗಾಡಿ ಬೇಕಾ, ಓಕೆ ನಾನ್ ಬರ್ತೀನಿ. ಇನ್ನೊಂದ್ಸರಿ ನನಗೆ ಸೈಕಲ್ ಬೇಕಾ, ಅವ್ನ್ ಬರ್ಬೇಕು. ನೆಕ್ಸ್ಟ್ ಸೈಕಲ್ ತಗೊಂಡು ಮಾಡ್ಕೋಬೇಕು. ಬಟ್ ಅದಕ್ಕೆ ಮುಂಚೆ ಒಂದ್ ಜಗಳನೂ ಆಗಿರುತ್ತೆ. ಸೊ ಬಂಧನ ಅಲ್ಲ ಬಂಧ ಅನ್ನೋದು ಭಾಳ ಚೆನ್ನಾಗಿದೆ. ದಟ್ಸ್ ಅ ವೆರಿ ಗುಡ್. ಭಾಳ ಜನರಿಗೆ ಅದು ಅರ್ಥ ಆಗದೆ ಇರ್ಬೋದು. ಬಂಧ ಎರಡು ಒಂದೇ ಅಂತ ಅನಿಸ್ಬೋದು, ಬಟ್ ಅಲ್ಲಿ ವ್ಯತ್ಯಾಸ ಇದೆ. ಓಕೆ, ತುಂಬಾ ದೊಡ್ಡ ವ್ಯತ್ಯಾಸ, ತುಂಬಾ ದೊಡ್ಡ ವ್ಯತ್ಯಾಸ. ಯಾಕಂದ್ರೆ ನಾವು ನೀಲ್ಗೆ ಹೋದ್ಮೇಲೆ ಅವಳು ಹೇಳ್ದಂಗೆ ಸೈಕಲ್ ತಗೊಂಡ್ವಿ ನಾವು. ಯಾಕಂದ್ರೆ ಕಮಿಟ್ಮೆಂಟ್ ಇಸ್ ಕಮಿಟ್ಮೆಂಟ್. ಯಾಕಂದ್ರೆ ಅಲ್ಲಿನೂ ಜಗಳ ಮಾಡ್ಕೊಂಡ್ ಕೂತಿ ಎದಕ್ಕೆ ಹೋಲ್ ಟ್ರಿಪ್ ಹಾಳು ಮಾಡೋದು. ಕರೆಕ್ಟ್. ಅದು ನಡಿವ ಒಂದ್ 2-3 ಕಿಲೋಮೀಟರ್ ಐತಿ, ಸೈಕಲ್ ತಗೊಂಡು. ಅಲ್ಲೇನು ಅಂತಂದ್ರೆ ಯು ಆರ್ ಮೇಕಿಂಗ್ ಪೀಸ್ ಟು ಎಂಜಾಯ್ ಯುವರ್ ಕಂಪನಿ. ಈ ಜಗಳ ಮಾಡಿದ್ರೆ ಯು ವಿಲ್ ನಾಟ್ ಎಂಜಾಯ್ ದ ಕಂಪನಿ. ಕರೆಕ್ಟ್. ಆಮೇಲೆ ಇನ್ನೊಂದು ನಾನು ಕೇಳ್ಬೇಕು ಅನ್ಕೊಂಡೆ, ಈಗ ನಾವು ಹೊರಗಡೆ ಹೋದಾಗ ಮಗು ಕೂಡ ನಿಮ್ಗೆ ಆಯ್ತು, ಆಮೇಲೆ ಅಂದರೆ ಊಟ ತಿಂಡಿ ಬರ್ತಲ್ಲ, ಅವಾಗಲೂ ಕೂಡ ನನಗೊಂದಿಷ್ಟ ಅವಳಿಗೊಂದಿಷ್ಟ ಆ ಥರ ಆಗುತ್ತೆ. ನಾನು ತಿನ್ನಲ್ಲ. ಕೆಲವೊಂದು ಈ ಹೋಟ್ಲ್ಗಳೇ ನಮ್ಗೆ ಹೋಗೋಕೆ ಇಷ್ಟ ಆಗಲ್ಲ, ಕೆಲವೊಂದು ನನಗಿಷ್ಟ ಆಗುತ್ತೆ, ನಂಗೆ ಕೆಲವೊಂದು ಅವ್ರಿಗೆ ಇಷ್ಟ ಆಗಲ್ಲ. ಹೆಣ್ಮಕ್ಳು ಬೇರೆ ಇರ್ತಾರೆ, ಗಂಡಸರು ಬೇರೆ ಇರ್ತಾರೆ ಬೇಸಿಕಲಿ. ಓಕೆ, ಸೊ ಅದು ಇಬ್ಬರನ್ನೂ ಒಂದೇ ಕಡೆ ಹಾಕಕ್ಕೆ ಆಗೋದೇ ಇಲ್ಲ. ನಿಜ. ಸೊ ಅಂತ ಅಂದರೆ ಎಸ್ಪೆಷಲಿ ಊಟ ಬಂದಾಗ ಹೆಂಗೆ, ಹೌ ಇಟ್ ವಾಸ್? ನಾನು ಪ್ಯೂರ್ ವೆಜಿಟೇರಿಯನ್. ನಾನು ಮೊಟ್ಟೆ ಸಹ ತಿನ್ನಲ್ಲ. ಬಟ್ ಸುನಿಲ್ ಕ್ಯಾನ್ ಈಟ್ ಎವ್ರಿಥಿಂಗ್. ಸೀ ಫುಡ್ ಕೊಡ್ತೀರಾ ಅಥವಾ ಬೇರೆ ಚಿಕನ್ ಕೊಡ್ತೀರಾ, ಎಲ್ಲ ಅವ್ನು ತಿಂತಾನೆ. ಬಟ್ ನನಗೆ ಪ್ಯೂರ್ ವೆಜಿಟೇರಿಯನ್ ಇರಬೇಕು. ಅಂದ್ರೆ ಊಹೆ ಮಾಡ್ಲಾರ್ದಂಥದ್ದು ತಿಂದಿದ್ದೀನಿ. ಬಟ್ ನೀವು ಅವ್ರು ತಿನ್ನೋದು ನಿಮಗೆ ಓಕೆ, ನಿಮ್ಮ ಎದುರುಗಡೆ ಕೂತ್ಕೊಂಡು ತಿಂದ್ರು ಓಕೆ ದಟ್ ಅಲ್ವಾ? ಈಸ್ ಓಕೆ. ಬಟ್ ನನ್ನ ಪ್ಲೇಟ್ ಅಲ್ಲಿ ಒಂದ್ ಸ್ಮಾಲ್ ಡ್ರಾಪ್ ಬಂದ್ರು ನಂಗೆ ಇಷ್ಟ ಆಗಲ್ಲ. ಸೇಮ್. ಅದನ್ನ ನಾನು ಮಾಡಕ್ ಹೋಗಲ್ಲ. ಯಾಕಂದ್ರೆ ಫುಡ್ ಇಸ್ ಅ ಚಾಯ್ಸ್ ಆಫ್ ಲೈಫ್. ಇವಾಗ ಅವಳು ಮೊಟ್ಟೆನೂ ತಿನ್ನಲ್ಲ ಅಂತ ಹೇಳ್ತಾಳೆ. ನನ್ನ ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಆಗೋದೇ 3-4 ಮೊಟ್ಟೆಯಿಂದ, ಬಿಕಾಸ್ ಆಫ್ ಪ್ರೋಟೀನ್ ಆಗಿರ್ಲಿ ಏನೋ ಆಗಿರ್ಲಿ. ಬಟ್ ಅದು ಒಂದೇನು ಥಿನ್ ಬಾರ್ಡರ್ ಲೈನ್ ಇದೆ ಅಲ್ಲ, ದಟ್ ಇಸ್ ಯುವರ್ ಚಾಯ್ಸ್ ಅಂಡ್ ದಿಸ್ ಇಸ್ ಮೈ ಚಾಯ್ಸ್ ಆಫ್ ಫುಡ್ ಅಂತ. ಇವತ್ತಿನವರೆಗೂ ಫಸ್ಟ್ ಡೇ ಇಂದ ಹಿಡ್ಕೊಂಡು ಇವತ್ತಿನವರೆಗೂ ಟೇಸ್ಟ್ ಮಾಡು, ತಿನ್ನು, ಫೋರ್ಸ್ ಮಾಡು, ಪ್ಲೇಟ್ನಾಗ ಹಾಕಿ ಮೋಸ ಮಾಡು, ಅದು ಮಾಡಕ್ ಹೋಗಲ್ಲ. ಯಾಕಂದ್ರೆ ಫುಡ್ ಇಸ್ ಅ ಡಿವೋಷನ್. ಅವಳು ಹೊಟ್ಟೆಗೆ ಅವಳ ಮನಸ್ಸಿಗೆ ಕೊಡುವಂತ ಒಂದು ಆಹಾರ ಅದು. ಸೊ ಅದನ್ನ ನಾವು ಆಗಲ್ಲ, ಅದು ಮೋಸ. ಬಟ್ ಇದು ನೀವು ಹೇಳ್ತಿದ್ರಲ್ಲ ರೆಸ್ಟೋರೆಂಟ್ ಅಂದ್ರೆ ಕೆಲವ್ರಿಗೆ ಒಂದೊಂದು ಇಷ್ಟ ಆಗುತ್ತೆ. ಸೊ ಅದರಲ್ಲಿ ಒಂದು ಏನಂತಂದ್ರೆ ನಾವಿಬ್ರು ಎಷ್ಟು ಪ್ರೀತಿ ಮಾಡ್ತೀವಿ ಅಂತಂದ್ರೆ, ಈಗ ನಾನು ಯಾವ್ದಾದ್ರು ರೆಸ್ಟೋರೆಂಟ್ ಹೋಗೋಣ ಅಂತಂದ್ರೆ ನಾನು ಅಲ್ಲಿ ನೋಡ್ತೀನಿ ಇವನಿಗೆ ಆಪ್ಷನ್ಸ್ ಇದೆಯಾ. ಇವನು ಅದೇ ಮಾಡ್ತಾನೆ. ಯಾವ್ದನ್ನ ರೆಸ್ಟೋರೆಂಟ್ಗೆ ಹೋದ್ರೆ ಅಟ್ಲೀಸ್ಟ್ ಒಂದಾದ್ರೂ ಎರಡಾದ್ರೂ ವೆಜಿಟೇರಿಯನ್ ಆಪ್ಷನ್ ಇದೆಯಾ. ಅಲ್ಲಿ ವೆಜಿಟೇರಿಯನ್ ಆಪ್ಷನ್ನೇ ಇಲ್ಲ ಅಂತಂದ್ರೆ ಈವನ್ ಹಿ ಡೋಂಟ್ ಗೋ ಟು ದಟ್ ಪ್ಲೇಸ್. ಸೊ ಆ ಥರ ಅಡ್ಜಸ್ಟ್ ಮಾಡಿ, ಆ ಥರ ನೀವು ಒಬ್ಬರೊಬ್ಬರ ಖಯಾಲ್ ಇಡೋದು ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ಮಗು ಆದಮೇಲೆ ಸೊ ಅದು ಒಂದು ನಿಮಗೆ ಅಂದರೆ ಇನ್ನೊಂದು ರೆಸ್ಪಾನ್ಸಿಬಿಲಿಟಿ ಅಲ್ವಾ? ಸೊ ಅದನ್ನು ಹೇಗೆ ಜೊತೆಗೆ ಹೋದಾಗ ಹೇಗೆ ಮಾಡ್ತೀರಾ? ಮಗು ಅನ್ನೋದೇನು ಅಂತಂದ್ರೆ ಕೋವಿಡ್ ಇತ್ತು, ಆಮೇಲೆ ನಾವು ಟ್ರಾವೆಲ್ ಮಾಡ್ತಿದ್ವಿ. ನೀವು ಟ್ರಾವೆಲ್ ಮಾಡೋಕ್ಕಾಗಲ್ಲ, ಮಗು ಮಾಡ್ಕೊಂಡ್ರೆ ಹಂಗೆ ಅನ್ಬೋದು. ಬಟ್ ವೆನ್ ವಿ ಗಾಟ್ ಟು ನೋ ದಟ್ ವಿ ಆರ್ ಬಿಕಮಿಂಗ್ ಪೇರೆಂಟ್ಸ್, ಇಬ್ಬರಿಗೂ ಹೆಣ್ಮಗಳು ಬೇಕೆ ಅನ್ನೋದೊಂದು
ವಿದೌಟ್ ಎನಿ ಫೈಟ್, ವಿದೌಟ್ ಎನಿ ಆರ್ಗ್ಯುಮೆಂಟ್, ಇಟ್ ವಾಸ್ ಅ ಪೀಸ್. ನಾನು ಯಾಕಂದ್ರೆ ನನ್ನ ತಮ್ಮನ ಜೊತೆ ಹುಟ್ಟಿದ್ದೀನಿ, ಐ ಹ್ಯಾವೆಂಟ್ ಸೀನ್ ಸಿಸ್ಟರ್ ಅಂಡ್ ಎಫೆಕ್ಷನ್ ಇಲ್ಲ. ಆಮೇಲೆ ಇವಳಿಗೆ ನಾನೇ ನೋಡ್ಕೊಂಡಿದ್ದೀನಿ, ಇನ್ನು ಇವನ್ ಮಿನಿ ವರ್ಷನ್ ಬಂದ್ಬಿಟ್ರೆ ಇನ್ನು ಅದು ಹೆಂಗಿರುತ್ತೆ ಅಂತೇಳಿ. ಸೊ ಅದಕ್ಕೆ ವಿ ಥಾಟ್ ಇಟ್ಸ್ ಅ ಗರ್ಲ್, ನಂಗೆ ಮಗಳೇ ಬೇಕು ಅಂತ ಜಪ ನಮ್ಮಿಬ್ಬರದು. ಸೊ ಅವಾಗ ನಾವು ಏನು ಅನ್ಕೊಂಡ್ವಿ ಅಂದ್ರೆ ಅಫ್ಕೋರ್ಸ್ ಇಟ್ ವಿಲ್ ಬಿ ಅ ಗರ್ಲ್ ಅಂಡ್ ಅವಳ ಹೆಸರು ಪಯಣ. ಇನ್ನು ಅದು ಏನು ಕನ್ಸೀವ್ ಆಗಿ ಒಂದು ವಾರದಲ್ಲೇನೆ ವಿ ಮೇಡ್ ಶೋರ್ ದಟ್ ದ ನೇಮ್ ಇಸ್ ಪಯಣ ಅಂತ. ಅಂದ್ರೆ ಯೂಶಲಿ ಗಂಡ ಹೆಂಡತಿದು ಕಾನ್ವರ್ಸೇಷನ್ಸ್ ಇರುತ್ತೆ. ಅಂದ್ರೆ ಈಗ ಮದುವೆ ಆದ್ಮೇಲೆ ನೆಕ್ಸ್ಟ್ ಒಂದು ಮಗುಗೋಸ್ಕರ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಆ ಟೈಮಲ್ಲಿ ಏನು ಹೆಸರಿಡೋಣ, ಬಾಯ್ ಆದ್ರೆ ಏನು ಹೆಸರಿಡೋಣ, ಗರ್ಲ್ ಆದ್ರೆ ಏನು ಹೆಸರಿಡೋಣ. ಅದೇ ತರ ಅಂತಾನೆ ನಮ್ಗೆ ಕನ್ಸೀವ್ ಆಗಿದ ತಕ್ಷಣ ನಮ್ಗೆ ಫಸ್ಟ್ ಗೊತ್ತಾಗಿದೆ ಹೆಣ್ಮಗು ಬೇಕು ಅಂಡ್ ಅವಳ ಹೆಸರು ಪಯಣ ಅಂತ ಇರುತ್ತೆ. ಪಯಣ ಇರ್ಬೋದು ಏನಂತಾರೆ, ಅದು ಎಲ್ಲಾ ತರ ಮೀನಿಂಗ್ ಆಗುತ್ತೆ. ನಮ್ಮಿಬ್ರು ಲೈಫ್ ಜರ್ನಿ ಆಗಿರ್ಬೋದು, ಅಥವಾ ಅವಳದು ನೆಕ್ಸ್ಟ್ ಅವಳ ಜರ್ನಿ ನಮ್ ಜೊತೆ ಇರ್ಬೋದು. ಅಂಡ್ ಪಯಣ ಇಸ್ ಅ ವೆರಿ ಗುಡ್ ಕನ್ನಡ ಹೆಸರು ಅದು. ಸೊ ಅದರಿಂದ ಅವಳಿಗೆ ಪಯಣ ಅಂತ ಹೆಸರಿಟ್ವಿ. ಪಯಣ ಅಂತ ಹುಟ್ಟಿದಾದ್ಮೇಲೆ ಫಾರ್ ಅಸ್ ಆಸ್ ಅ ಪೇರೆಂಟ್ಸ್ ಇಟ್ ಚೇಂಜ್ಡ್ ಅ ಲಾಟ್. ಅಂದ್ರೆ ಫಾರ್ ಅ ಫಾದರ್ ಆಸ್ ಅ ಡಾಟರ್, there is a very beautiful saying in English, son is a son until he gets a wife, daughter is for life ಅಂತ ಹೇಳಿ. ಸೊ ನನ್ನ ಮೆಂಟರ್ ಅದನ್ನು ಹೇಳಿದಾಗ ಐ ವಾಂಟೆಡ್ ಅ ಗರ್ಲ್ ಡೆಸ್ಪರೇಟ್ಲಿ. ಆಮೇಲೆ ಅ ಮ್ಯಾನ್ ಬಿಕಮ್ಸ್ ಅ ಜೆಂಟಲ್ಮ್ಯಾನ್ ಅಂತ ಹೇಳ್ತಾರೆ. ಒಂದು ಹುಡುಗ ಅಪ್ಗ್ರೇಡ್ ಆಗಿ ಒಂದು ಮನುಷ್ಯ ಆಗೋದೇ ಒಂದು ಮಗಳು ಕೈಯಲ್ಲಿ ಬಂದಾಗ ಅಂತೇಳಿ. ಸೊ ಲೈಫಲ್ಲಿ ಸ್ವಲ್ಪ ಸೀರಿಯಸ್ನೆಸ್ ಆಯಿತು. ಆಮೇಲೆ ನಾವು ಅದೇ ಅಂದ್ಕೊಂಡ್ವಿ, ಇವಳು ಬಂದ್ಲು ಅಂತ ನಮ್ಮನ್ನು ನಾವು ಚೇಂಜ್ ಮಾಡ್ಕೋಬೇಕಾ ಅಥವಾ ನಮ್ಮ ಥರನೇ ಅವಳನ್ನ ಬೆಳೆಸ್ಬೇಕಾ ಅಂತ. ಸೊ ಫಸ್ಟ್ ಟ್ರಿಪ್ ಯು ವಿಲ್ ನಾಟ್ ಬಿಲೀವ್, ಅವಳು 5 ತಿಂಗಳು ಹಸಿ ಕೂಸಿತ್ತು. ಅವಳನ್ನು ಫಸ್ಟ್ ವಿಮಾನದಲ್ಲಿ ಎತ್ಕೊಂಡು ಹುಬ್ಳಿ ಕರ್ಕೊಂಡು ಹೋಗಿದ್ವಿ ಒಳಗೆ. ಎಲ್ಲರೂ ಹೇಳಿದ್ರೆ ಈ ಚಿಕ್ಕ ಪಾಪು ಇಷ್ಟು ಬೇಗ ಇದಕ್ಕೆ ಕೋವಿಡ್ ಟೈಮು ಅದು ಇದು ಅಂತೇಳಿ. ನಾವು ಅಂದ್ವಿ ನಮಗೇನು ನಮ್ಮ ಪೇರೆಂಟ್ಸ್ ಬೆಳೆಸಿದ್ದಾರೆ ಅದೇ ಥರ ಅವಳು ಬೆಳೆಯೋದು. ಅವಳನ್ನ ಅದು ಮುಟ್ಟಬೇಡ ಇದು ಮುಟ್ಟಬೇಡ ಏನೂ ಇಲ್ಲ. ಸೊ ಪಾಪು ಕರ್ಕೊಂಡು ನಾವು 5 ತಿಂಗಳದಿಂದನೇ ಅವಳನ್ನು ಕರ್ಕೊಂಡು ಹೋಗೋಕೆ ಶುರು ಮಾಡಿದ್ವಿ. ಅದೇ ಥರ ಅವಳದೊಂದು ಇಮ್ಯೂನ್ ಸಿಸ್ಟಮ್ ಬೆಳೆಯೋಕ್ಕೆ ಶುರು ಆಯಿತು. ಆಮೇಲೆ ಫುಡ್ ಚಂದನ ಇಸ್ ವೆರಿ ವೆರಿ ಸ್ಪೆಸಿಫಿಕ್. ನಾವೇನು ತಿಂತೀವೋ ಬಿಡ್ತೀವೋ, ಪಾಪುದೊಂದು ಪವರ್ ಫುಡ್ ಮಾಡ್ತಾಳೆ. ಫೆಂಟಾಸ್ಟಿಕ್ ಪವರ್ ಫುಡ್ ಅದು. ಓಕೆ, ಏನದು? ಸೊ ನಾನು ಪಯಣನ ಬಗ್ಗೆ ಹೇಳಬೇಕು ಅಂತಂದ್ರೆ, ಈ 5ನೇ ತಿಂಗಳಲ್ಲಿ ಹುಬ್ಳಿ, ಯಾಕಂತಂದ್ರೆ ಸುನಿಲ್ ಹುಟ್ಟಿ ಬೆಳೆದಿದ್ದೆಲ್ಲ ಹುಬ್ಬಳ್ಳಿಯಲ್ಲಿ. ನಾವು ಜಾಬ್ಗೋಸ್ಕರ ಬೆಂಗಳೂರಿಗೆ ಬಂದಿದ್ವಿ. ಸೊ ಮಗುನ ಒಂದ್ಸರಿನೂ ಹುಬ್ಬಳ್ಳಿಗೆ ಕರ್ಕೊಂಡು ಹೋಗಿರಲಿಲ್ಲ. ಸೊ ಅವಳದು ಫಸ್ಟ್ ಫ್ಲೈಟ್ ಬಂದು ಹುಬ್ಬಳ್ಳಿಲಿ. ನನಗೆ ಆ ಫ್ಲೈಟಲ್ಲಿ ಆಸ್ ಅ ನ್ಯೂ ಮದರ್, ನಾನು ಇನ್ನು ಹೀಲ್ ಆಗ್ತಿದ್ದೀನಿ, ನನಗೂ ಭಯ ಆಯಿತು. ಮಕ್ಕಳು ಅಳಕ್ಕೆ ಶುರು ಮಾಡ್ತಾರೆ, ಅದು ಕಿವಿ ಎಲ್ಲ ಮುಚ್ಕೊಂಡು ನೋವಾದಾಗ ಅಳಕ್ಕೆಲ್ಲ ಶುರು ಮಾಡ್ತಾರೆ. ಬಟ್ ಇವಳು ಅವಳಿಗೊಂಥರ ಹುಟ್ಟವಾಗ ಗೊತ್ತಾಗಿದೆ ಅನ್ಸುತ್ತೆ, ನಮ್ಮ ಅಪ್ಪ ಅಮ್ಮ ಟ್ರಾವೆಲ್ ಫ್ರೀಕ್ಸ್ ಅಂತ. ಶಿ ವಾಸ್ ಲೈಕ್ ಒಂದು ಸ್ವಲ್ಪನೂ ಹತ್ತಿಲ್ಲ. ಅಂದರೆ ಎಂಟೈರ್ ಫ್ಲೈಟ್ ಜರ್ನಿ ಎದ್ದಿದ್ಲು, ಬಟ್ ಒಂದು ಸ್ವಲ್ಪನೂ ಹತ್ತಿಲ್ಲ. ಸೊ ನನಗದು ತುಂಬ ಖುಷಿ ಅನಿಸ್ತು. ಮತ್ತು ನನಗೆ ಗೊತ್ತಾಯಿತು, ಸೊ ಶಿ ವಿಲ್ ಎಂಜಾಯ್ ವಿತ್ ಅಸ್. ಸೊ ಅದು ನನಗೆ ಕನ್ಫರ್ಮ್ ಆಯಿತು. ಆಮೇಲೆ ನಾನು ನೆಕ್ಸ್ಟ್ ಅವಳ ಜೊತೆ ಮುಂದೆ ಈಗ ಏನೇನು ಟ್ರಾವೆಲ್ ಮಾಡಬೇಕು ಅದನ್ನೆಲ್ಲ ಕುತ್ಕೊಂಡು ಪ್ಲ್ಯಾನ್ ಮಾಡಿದಾಗ, ಸೊ ಅವಳು ಪಾಪ ಸಣ್ಣ ಮಗು, ಅವಳಿಗೆ ನಮ್ಮ ಥರ ಇದನ್ನು ತಿನ್ನು ಅದನ್ನು ತಿನ್ನು ಅಂತೆಲ್ಲ ಫೋರ್ಸ್ ಮಾಡೋದಕ್ಕೂ ಆಗೋದಿಲ್ಲ. ಸೊ ನಾನು ಈ ರಾಗಿನಲ್ಲಿ ಒಂದು ಫುಡ್ ಥರ, ಅಂದರೆ ಎಲ್ಲ ಡ್ರೈ ಫ್ರೂಟ್ಸ್ ಅಂಡ್ ರಾಗಿ, ಈ ಹೆಸರು ಕಾಳು ಅದೆಲ್ಲನೂ ಮಿಕ್ಸ್ ಮಾಡಿ ಒಂದು ಪೌಡರ್ ಥರ ಮಾಡಿ ಅದಕ್ಕೆ ಜಸ್ಟ್ ಹಾಟ್ ವಾಟರ್ ಮಿಕ್ಸ್ ಮಾಡಿ ತಿನ್ಸಿದ್ರೆ ಆಯಿತು. ಹೊಟ್ಟೆ ತುಂಬತ್ತೆ ಆರಾಮಾಗಿ 2-3 ಟೈಮ್ಸೂ ತಿನ್ನಿಸ್ಬೋದು. ಸೊ ನಾನು ಸ್ವಲ್ಪ ಎಲ್ಲ ಹೊರಗಡೆ ಫುಡ್ ಎಲ್ಲ ಕೊಡಲ್ಲ, ಸೆರೆಲಾಕ್ ಅದೆಲ್ಲ ಏನು ಕೊಡಲ್ಲ ಮಗುಗೆ. ಅವತ್ತಿಂದ ಇವತ್ತವರೆಗೂ ಎಲ್ಲ ಹೋಮ್ ಮೇಡ್ ನಾನೇ ತಯಾರಿಸ್ತೀನಿ, ಬ್ಯಾಗಲ್ಲಿ ಇಟ್ಕೊಂಡು. ಕೆಲವು ಜಾಗದಲ್ಲಿ ನಾವು ಹೋದಾಗ ಒಂದೊಂದು ಹೋಟೆಲ್ ಕಿಚನ್ ರಿಕ್ವೆಸ್ಟ್ ಮಾಡ್ಕೊಂಡು ಕಿಚನ್ ಅಲ್ಲಿ ಅವಳು ಹೋಗಿ ಅದನ್ನ ಪ್ರಿಪೇರ್ ಮಾಡಿ ಪಾಪಕ್ಕೆ ತಿನ್ಸೋದಿದೆ. ಓಕೆ, ಅಂದ್ರೆ ಹೊರಗಡೆ ಇಡ್ಲಿ ತೊಗೊಂಡ್ಬಿಟ್ವಿ, ಅನ್ನ ತೊಗೊಂಡು ಮೊಸರು ಹಾಕ್ಬಿಟ್ಟು ಕಲಿಸ್ತಿದ್ವಿ, ಅದೇನೂ ಇಲ್ಲ ಅದರಲ್ಲಿ. ಅಂದ್ರೆ ಅವಳ ಇಮ್ಯೂನ್ ಸಿಸ್ಟಮ್, ಅವಳ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ಅದನ್ನ ಪ್ಯಾಕ್ ಮಾಡ್ಕೊಂಡೆ ನಾವು ಅವಳನ್ನ ಸುತ್ತಾಡಿಸ್ಬಿಟ್ಟಿದ್ದೀವಿ. ಸೊ ಪಯಣ ಜೊತೆಗೆ ತುಂಬಾ ಹೆರಿಟೇಜ್ ಸೈಟ್ಗಳನ್ನ ನೋಡಿದಿರಾ ನೀವು? ಸೊ ಅದು ಇಂಟ್ರೆಸ್ಟಿಂಗ್ ಏನು ಅಂತಂದ್ರೆ, ನಾವು 15ನೇ ತಾರೀಕು 2022 ಇಂಡಿಪೆಂಡೆನ್ಸ್ ಡೇ ದಿನ ನಾವು ಹಾಲಿಡೇ ಇತ್ತು, ನಡಿ ಇದಕ್ಕೆ ಮಹಾಬಲಿಪುರಂ ಹೋಗೋಣ ಅಂತೇಳಿ ಸ್ಪಾಂಟೇನಿಯಸ್ ಆಗಿ ಹೋಗಿದ್ವಿ. ಅಲ್ಲಿ ಹೋದ್ಮೇಲೆ ಗುರ್ತಾಯ್ತು ಇಟ್ ಇಸ್ ಒನ್ ಆಫ್ ದಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ. ಆವಾಗ ನಾನು ಚಂದನ ಏನು ಅನ್ಕೊಂಡ್ವಿ, ಇಂಡಿಯಾನಲ್ಲಿ ಎಷ್ಟಿದೆ ನೋಡೋಣ ಬಾ, ಅದೇ ವೈ ಡೋಂಟ್ ವಿ ಟ್ರಾವೆಲ್ ವಿತ್ ಪಯಣ ಟು ಆಲ್ ಆಫ್ ದೆಮ್ ಅಂತಂದಾಗ 40 ವರ್ಲ್ಡ್ ಹೆರಿಟೇಜ್ ಸೈಟ್ ಇತ್ತು ಅವಾಗ. ಸೊ ಇದೇ ಫಸ್ಟ್ ಅವಳದು, ಲೆಟ್ಸ್ ಟ್ರೈ ಟು ಕವರ್ ಆಲ್ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಇನ್ ಇಂಡಿಯಾ ಅಂತ ಶುರು ಮಾಡಿದ್ವಿ. ಇವಾಗ ಐ ಥಿಂಕ್ 28 ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ನೋಡಿದಾಳು ಅವಳು. ಇನ್ನೊಂದ್ಸಲ ನೋಡ್ತಾಳೆ ಬಿಡಿ ಅವಳು ದೊಡ್ಡವಳಾದ್ಮೇಲೆ. ಸೊ ಇದು ಮಗುದ ಬಗ್ಗೆ ಮಾತಾಡಿದ್ವಿ. ಇನ್ನು ನಾವು ಯೂಶ್ವಲಿ ಫ್ರೆಂಡ್ಸು, ಫ್ಯಾಮಿಲಿ
ಮಗು ಜೊತೆಗೆ ಇನ್ನೊಂದು ಎಲಿಮೆಂಟ್ನ ಆ್ಯಡ್ ಮಾಡೋಕ್ಕೆ ಮರಿತೀವಿ, ಅದೇನಂದ್ರೆ ಪೇರೆಂಟ್ಸ್. ಯಾಕಂದ್ರೆ ಪೇರೆಂಟ್ಸ್ ವಯಸ್ಸಾಗ್ತಾ ಇರುತ್ತೆ, 60 ವರ್ಷ ದಾಟಿರ್ತಾರೆ, ಆಮೇಲೆ ಫಸ್ಟ್ ಅವರೇ ಹೇಳ್ತಾರೆ ಬೇಡಪ್ಪ ನನಗೆ ಅಂತಾರೆ. ನೀವು ಯಾರನ್ನೇ ಪೇರೆಂಟ್ ಕೇಳಿ ಬೇಡ ನೀವು ಹೋಗಿ ಬನ್ನಿ ಅಂತಾರೆ. ಫಸ್ಟ್ ಅವ್ರದ್ದು ಅದೇ ಇರುತ್ತೆ, ಅವ್ರನ್ನ ಕನ್ವಿನ್ಸ್ ಮಾಡೋದು, ಅವ್ರನ್ನ ಇದನ್ನು ಮಾಡೋದಿದೆಯಲ್ಲ, ಅವ್ರನ್ನ ಕಜೋಲ್ ಮಾಡಿ, ಅದೇ ಒಂದು ಟಾಸ್ಕ್. ಸೊ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸೊ ನಮ್ಮ ಪೇರೆಂಟ್ಸ್ಗೆ ಮತ್ತು ಸುನಿಲ್ ಅವ್ರ ತಾಯಿಗೆ ಒಳಗಡೆ ಅಂದರೆ ಡೀಪ್ ಇನ್ಸೈಡ್ ಅವ್ರ ಹಾರ್ಟ್ ನಮ್ಮನ್ನು ನೋಡಿ 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 ಅವ್ರಿಗೂ ಇರುತ್ತೆ, ಅವ್ರಿಗೂ ಇರುತ್ತೆ, ಎಲ್ಲ ಪೇರೆಂಟ್ಸ್ಗೂ ಇರುತ್ತೆ ಆ್ಯಕ್ಚುಲಿ. ನಾವು ಅದನ್ನ ಯಾವತ್ತೂ ಅದನ್ನ ಕೇಳಕ್ ಹೋಗಲ್ಲ ಅಥವಾ ಅವ್ರ ಜೊತೆ ಕೂತ್ಕೊಂಡು ಒಂದು ಡಿಸ್ಕಸ್ ಮಾಡಲ್ಲ. ಪೇರೆಂಟ್ಸ್ ಅಂದ್ರೆ ಏನು, ತುಂಬಾ ಒಂಥರ ನಾವು ಈಸಾಗಿ ತಗೊಳ್ತೀವಿ ಅವ್ರಿಗೇನು ಆಸೆ ಇರುತ್ತೆ ಅದೇನು ಯಾವತ್ತೂ ಯೋಚನೆ ಮಾಡೋದಿಲ್ಲ. ಬಟ್ ಇದು ಆ್ಯಕ್ಚುಲಿ ಥಾಟ್ ಸುನಿಲ್ ಕಡೆಯಿಂದಾನೆ ಬಂದಿದ್ದು, ಪೇರೆಂಟ್ಸ್ನ ಕರ್ಕೊಂಡು ಓಡಾಡೋಣ ಅಂತ ಅಂದ್ಬಿಟ್ಟು. ಸೊ ಫಸ್ಟ್ ಟೈಮ್ ನಾವು ಅವ್ರನ್ನ ಬಾಲಿಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡಿದ್ವಿ. ಸೊ ನಮ್ಮಪ್ಪ ಅಮ್ಮ, ಸುನಿಲ್ ಅವ್ರ ತಾಯಿ, ನಾನು ಸುನಿಲು ಅಂಡ್ ಪಯಣ, ಇಷ್ಟು ನಮ್ಮದು ಗ್ಯಾಂಗ್ ಒಂದು. ನಾವು ವಿ ಆರ್ ಲೈಕ್ ವೆರಿ ಕ್ಲೋಸ್ ಫ್ರೆಂಡ್ಸ್ ಥರ. ಸೊ ಫಸ್ಟ್ ಟೈಮ್ ಈ ಥರ ಬಾಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಶುರು ಮಾಡಿದ್ವಿ. ಬಟ್ ಅದೇ ಸ್ಟಾರ್ಟಿಂಗಲ್ಲಿ ನೀವು ಹೇಳ್ದಂಗೆ ಪೇರೆಂಟ್ಸ್ ಆಗೋದಿಲ್ಲಪ್ಪ ಅಲ್ಲೆಲ್ಲ ನಡೆಯೋದಿದ್ರೆ ಹೆಂಗೆ, ನನಗೆ ಭಯ ಆಗುತ್ತೆ, ಅಥವಾ ನಾವು ಅಷ್ಟು ದೂರ ಎಲ್ಲ ಆಗಲ್ಲ, ಶಕ್ತಿ ಇಲ್ಲ. ಮತ್ತು ನಮ್ಮ ಅಪ್ಪ ಅಮ್ಮ ಇಬ್ಬರು ಜಾಬ್ಸಲ್ಲಿದ್ದಾರೆ, ಮತ್ತು ಅವ್ರು ಅದು ಗೌರ್ಮೆಂಟ್ ಜಾಬ್ಸಲ್ಲಿ ಅಷ್ಟು ದಿನ ರಜಾ ತೊಗೋಬೇಕು, 6-7 ದಿನ, ಹೇಗೆ ರಜಾ ಎಲ್ಲ ಸಿಗೋದಿಲ್ಲ, ಎಲ್ಲ ಬಂತು. ಬಟ್ ಏನಂತಂದರೆ ನಾವು ಅವ್ರಿಗೆ ಇಲ್ಲ ನೀವು ತಗೊಳ್ಳೇಬೇಕು, ರಜಾ ತಗೊಳ್ಳೇಬೇಕು. ಸೊ ಸುನಿಲ್ ಇಸ್ ಲೈಕ್ ವೆರಿ ಗುಡ್ ವಿತ್ ದ್ಯಾಟ್, ಅವ್ರಿಗೆ ಕನ್ವಿನ್ಸ್ ಮಾಡೋದ್ರಲ್ಲಿ. ಸೊ ಕನ್ವಿನ್ಸ್ ಮಾಡಿ ನಾವು ಅವ್ರನ್ನ ಇಂಡೋನೇಷ್ಯಾಗೆ ಕರ್ಕೊಂಡು ಹೋಗಿದ್ವಿ. ಸೊ ಪಾಸ್ಪೋರ್ಟ್ ಸಹ ರೆಡಿ ಇರಲಿಲ್ಲ ಯಾರ್ದು. ಪಯಣಂದ ಅಜ್ಜಿಗಳು ಮತ್ತು ತಾತ ಎಲ್ಲರದು ಒಟ್ಟಿಗೆ ಪಾಸ್ಪೋರ್ಟ್ ಅಪ್ಲೈ ಮಾಡಿ ಬಂದಿದ್ದು. ಆ ಪಾಸ್ಪೋರ್ಟ್ ಅವ್ರ ಕೈಗೆ ಬಂದಿದ್ದೀನ ಐ ಸ್ಟಿಲ್ ರಿಮೆಂಬರ್ ದ ಸ್ಮೈಲ್ ಇನ್ ದರ್ ಫೇಸ್ ಆ್ಯಂಡ್ ದಟ್ ಪ್ರೌಡ್, ಐ ಮೀನ್ ದ ಮೂಮೆಂಟ್, ಲೈಕ್ ಓಕೆ ನನಗೂ ಒಂದು ಪಾಸ್ಪೋರ್ಟ್ ಅಂತ ಇದೆ, ನಾನು ಸಹ ಟ್ರಾವೆಲ್ ಮಾಡಬಲ್ಲೆ, ನಾನು ಸಹ ಬೇರೆ ದೇಶ ನೋಡ್ತೀನಿ ಅನ್ನೋ ಅದೊಂದು ಪ್ರೌಡ್ನೆಸ್ ಬಂತಲ್ಲ, ದಟ್ ಈಸ್ ಲೈಕ್ ಆಸ್ ಅ ಮಕ್ಕಳು ನಮಗೆ ಸಾರ್ಥಕ ಆಯ್ತು. ಸೊ ನಂದದು ಐಡಿಯಾ ಎಲ್ಲಿ ಬಂತು ಅಂದರೆ, ನಾವು ಪಯನಂದ ನಾಮಕರಣ ಬಂದ್ಬಿಟ್ಟು ನಾವು ಮಧುರೈ ಮೀನಾಕ್ಷಿ ಟೆಂಪಲಲ್ಲಿ ಮಾಡಿದ್ವಿ. ಯಾಕಂದರೆ ಆ ಹೆಸರಿಡೋದು ಒಂದು ಪವರ್ಫುಲ್ ಪ್ಲೇಸಿಂದಾನೇ ಬರಲಿ ಅಂತೇಳಿ. ಸೊ ಅದನ್ನು ನನ್ನ ಮಗಳು, ಫಸ್ಟ್ ಮಗಳು, ಅವಳದು ವಿಜೃಂಭಣೆಯಿಂದ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಒಳ್ಳೆ ಹೋಟೆಲ್ಲು, 5 ಸ್ಟಾರ್ ಹೋಟೆಲ್ಲು, ಅಲ್ಲೆಲ್ಲ ಪ್ರೋಗ್ರಾಮ್ ಎಲ್ಲ ಇಟ್ಕೊಂಡಾಗ ಐ ಸಾ ಮೈ ಇನ್-ಲಾಸ್ ಆ್ಯಂಡ್ ಮೈ ಮಾಮ್ ಎಂಜಾಯಿಂಗ್ ಇನ್ ಸ್ವಿಮ್ಮಿಂಗ್ ಪೂಲ್. ಯಾವತ್ತೂ ನೋಡಿಲ್ಲ ನಮ್ಮ ಅತ್ತೆ ಮಾವ, ನಮ್ಮಮ್ಮ ಒಂಥರ ಚಿಕ್ಕ ಮಗು ಥರ ಸ್ವಿಮ್ಮಿಂಗ್ ಪೂಲಲ್ಲಿ ಎಂಜಾಯ್ ಮಾಡೋದು, ಮಧುರೈಯಲ್ಲೆಲ್ಲ ಓಡಾಡಿ ನಮ್ಮಮ್ಮ ಮತ್ತು ನಮ್ಮ ಅತ್ತೆ ಒಂಥರ ಸಿಸ್ಟರ್ಸ್ ಥರ, ಫುಲ್ಲು ಫ್ರೆಂಡ್ಸ್ ಥರ ಎಂಜಾಯ್ ಮಾಡೋದು ನೋಡೇ ಇಲ್ಲ ನಾನು. ಅವಾಗ ಅಂದ್ಕೊಂಡೆ ವೈ ಡೋಂಟ್ ವಿ ಡೂ ದಿಸ್ ಎವ್ರಿ ಇಯರ್ ಅಂಥೇಳಿ. ಅವ್ರಿಗೆ ನಾವು ಫಸ್ಟ್ ಕರ್ಕೊಂಡು ಹೋಗಿದ್ದು ಉತ್ತರ ಪ್ರದೇಶಕ್ಕೆ ಕರ್ಕೊಂಡು ಹೋದ್ವಿ, ಕಾಶಿ, ಆಮೇಲೆ ಅಯೋಧ್ಯ, ನೇಪಾಳಕ್ಕೆ ಕರ್ಕೊಂಡು ಹೋದ್ವಿ. ಅವ್ರಿಗೆ ನೇಪಾಳ ಬೇರೆ ದೇಶ ಅನ್ನೋ ಥರ ಫೀಲೇ ಇದ್ದಿದ್ದಿಲ್ಲ ಅವ್ರಿಗೆ. ಅವಾಗ ಅಂದ್ಕೊಂಡ್ವಿ ಓಕೆ ಅವ್ರದ್ದೊಂದು ಪಾಸ್ಪೋರ್ಟ್ ಮಾಡ್ಸೋಣ, ಅದರಲ್ಲಿ ಒಂದು ಸ್ಟ್ಯಾಂಪ್ ಬೀಳ್ಸೋಣ. ಅದನ್ನು ಈಗ ಹೆಂಗೆ ಅಂದರೆ ಒಂದು ರಿಚುವಲ್, ಎವ್ರಿ ಇಯರ್ ಒಂದು ಟ್ರಿಪ್ ಮ್ಯಾಂಡೇಟ್ರಿ ಪೇರೆಂಟ್ಸ್ ಜೊತೆ. ಓಕೆ. ಸೊ ಏನು ಅಂತಂದರೆ ನಿಮ್ಮ ಟ್ರಿಪ್ಪು ಒಂದು ವರ್ಷಕ್ಕೊಂದು ನ್ಯಾಷನಲ್ ಆಕ್ಚುಲಿ ಕ್ಯಾಲೆಂಡರ್ ಇದೆ. ಸೊ ಪ್ರತಿ ವರ್ಷ ಒಂದು ಟ್ರಿಪ್ ಬಂದು ಮಗಳ ಜೊತೆ ಇಂಟರ್ನ್ಯಾಷನಲ್, ಒಂದು ಬಂದು ಗಂಡ ಹೆಂಡತಿ ಇಂಟರ್ನ್ಯಾಷನಲ್, ಆ್ಯಂಡ್ ಒಂದು ಪೇರೆಂಟ್ಸ್ ಜೊತೆ ಇಂಟರ್ನ್ಯಾಷನಲ್. ಆಮೇಲೆ ಉಳಿದಿದ್ದ ಟ್ರಿಪ್ಪು ಒಂದು ನ್ಯಾಷನಲ್ ಟ್ರಿಪ್ ವಿತ್ ಪೇರೆಂಟ್ಸ್ ಎಲ್ಲರೂ ಒಟ್ಟಿಗೆ ಆಸ್ ಅ ಫ್ಯಾಮಿಲಿ. ಆ್ಯಂಡ್ ಪಯಣಂದು ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಏನಿದೆ ಅದನ್ನು ಕವರ್ ಮಾಡೋದು. ಅದನ್ನು ಬಿಟ್ಟು ಇವ್ರದ್ದು ಬಿಸ್ನೆಸ್ ಟ್ರಿಪ್ಸು ಅಥವಾ ಸೋಲೋ ಟ್ರಿಪ್ಸ್ ಏನಾದ್ರು ಇದ್ರೆ, ನಂದು ಬಿಸ್ನೆಸ್ ಟ್ರಿಪ್ಸ್, ನಂದು ಸೋಲೋ ಟ್ರಿಪ್ಸ್ ಏನಾದ್ರು. ಸೊ ವರ್ಷಕ್ಕೆ ಎಷ್ಟು ಹಂಗಾದ್ರೆ ಇಷ್ಟೆಲ್ಲ ಮಾಡೋಕ್ಕಾಗತ್ತಾ? 2024 2023 ಜೂನಿಂದ ಫೆಬ್ರವರಿ 10 ದಿನ ಹೊರಗಡೆನೇ ಇರ್ತಿದ್ದೆ ನಾನು, ಬಿಕಾಸ್ ಆಫ್ ಬಿಸ್ನೆಸ್ ಟ್ರಿಪ್ಸು, ಆಫೀಸ್ ಟ್ರಿಪ್ಸು ಅಂತೇಳಿ. ಅದೊಂದು ದಡ್ ಬಿದ್ದುಬಿಟ್ಟಿದೆ ಬಾಡಿಗೆ, ಹೋಗೋದೇ ಬಿಡು ಇವ್ನು ಹಿಂಗೇನೆ ಹಣೆ ಬಾರ ಅಂತೇಳಿ. ನಮ್ದು ಹಾಗೇನೆ. ಆಮೇಲೆ ನಾವು ಹೆಂಗೆ ಮಾಡ್ತೀವಿ ಅಂತಂದರೆ, ಇಯರ್ಲಿ ನಮ್ದೇನು ಹಾಲಿಡೇಸ್ ಬರುತ್ತೆ. ಇವಾಗ 2025 ಹಾಲಿಡೇಸ್ ಬಂದಾಗ ಇವಾಗಿಂದಾನೇ ವಿ ಮೇಕ್ ಶೋರ್ ದಟ್ ಫೆಬ್ರವರಿನಲ್ಲಿ ನಮ್ಗೆ 5 ದಿನ ಹಾಲಿಡೇ ಬೇಕು, ಏಪ್ರಿಲಲ್ಲಿ ನಮ್ಗೆ ಇಷ್ಟು ದಿನ ಹಾಲಿಡೇ ಬೇಕು, ನವಂಬರಲ್ಲಿ. ಸೊ ನಿಮ್ಮ ಆಫೀಸಲ್ಲಿ ನೀವು ಹೇಳ್ಬಿಡ್ತೀರಾ, ಮುಂಚೆನೆ ಪ್ಲಾನ್ ಮಾಡ್ಬಿಡ್ತೀರಾ? ಅಂದ್ರೆ ಇದು ನಾವು ಹಾಲಿಡೇಸ್, ನಾವು ಅನ್ನೆಸೆಸರಿ ಎಕ್ಸ್ಟ್ರಾ ಹಾಲಿಡೇಸ್ ತಗೊಳ್ಳೋದು, ಹುಷಾರ್ ತಪ್ಪಿ. ನನಗೆ ಎಷ್ಟೇ ದೊಡ್ಡ ಜ್ವರ ಬಂದರೂ ಸಹ ನಾನು ಆಫೀಸ್ ವರ್ಕ್ ಮಾಡ್ತೀನಿ. ಯಾಕಂದ್ರೆ ನಂಗೆ ಆ ರಜಾ ಇಸ್ ವೆರಿ ಪ್ರೀಶಿಯಸ್. ನಾನು ಅದನ್ನ ನನ್ನ ಪೇರೆಂಟ್ಸ್ ಜೊತೆ ಅಥವಾ ಮಗು ಜೊತೆ ಟ್ರಿಪ್ ಮಾಡೋದಕ್ಕೆ ಯೂಸ್ ಆಗುತ್ತೆ ಅಂತ. ಸೊ ಸುಮಾರು ರಜಾಗಳು ಸಿಗುತ್ತೆ ಆಕ್ಚುಲಿ. ಸ್ಯಾಟರ್ಡೆ ಸಂಡೇನಲ್ಲೇ ನೋಡುವಂತಹ ಎಷ್ಟೋ ಜಾಗಗಳಿರುತ್ತೆ, ಒಂದೇ ವೀಕೆಂಡಲ್ಲಿ ನೋಡುವಂತಹದ್ದು. ಸೊ ನಾವು ಅದನ್ನ ಪ್ರಾಪರಾಗಿ ಪ್ಲಾನ್ ಮಾಡ್ತೀವಿ. ಒಂದೊಂದ್ಸರಿ ಲಾಸ್ಟ್ ಇಯರ್ ಎಲ್ಲ ನೋಡಿದ್ರೆ 4 ದಿನ ಒಟ್ಟೊಟ್ಟಿಗೆ ರಜೆಗಳಿತ್ತು, ಫೆಸ್ಟಿವಲ್ ಪ್ಲಸ್ ಸ್ಯಾಟರ್ಡೆ ಸಂಡೇ ಆ ಥರ. ಸೊ ಅದನ್ನೆಲ್ಲ ಯುಟಿಲೈಸ್ ಮಾಡ್ಕೋತೀವಿ ನಾವು. ಸೊ ಹಾಗೆ ನಾನು ಸುನಿಲ್ ಮತ್ತು ಚಂದನ ಅವ್ರ ಜೊತೆಗೆ ಮಾತಾಡಿದೆ. ಅವರು ತಮ್ಮ ಜರ್ನಿ ಮೂಲಕನೇ ಪರಿಚಯ ಆಗಿ ದೆ ಫೆಲ್ ಇನ್ ಲವ್, ಮದುವೆ ಆಗಿ ಈಗ ಜರ್ನಿನ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದಾರೆ. ಈಗ ಆ್ಯಡ್ ಏನಾಗಿದೆ ಅಂದರೆ ಅವ್ರ ಮಗಳು ಆ್ಯಡ್ ಆಗಿದ್ದಾಳೆ ಮತ್ತು ಅವ್ರ ಪೇರೆಂಟ್ಸ್ ಆ್ಯಡ್ ಆಗಿದ್ದಾರೆ.
ಕುಟುಂಬ ದೊಡ್ಡದಾಗಿದೆ, ಬಟ್ ಅವರ ಪ್ಯಾಷನ್ ಫಾರ್ ಟ್ರಾವೆಲಿಂಗ್ ಇದೆಲ್ಲ ಅದು ಮಾತ್ರ ಎಂದೂ ಕಡಿಮೆ ಆಗಿಲ್ಲ ಅಲ್ವಾ? ಸೊ ಹೀಗೆ ಇದು ಕಂಟಿನ್ಯೂ ಆಗಲಿ. ಸೊ ತುಂಬ ಥ್ಯಾಂಕ್ಸ್ ಸುನಿಲ್ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ನಿಮಗೂ ತುಂಬ ತುಂಬ ಥ್ಯಾಂಕ್ಸ್ ಚಂದನ್ ಅವರೇ. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದು ಸಂಚಾರಿ ಸರಣಿಯ ಮತ್ತೊಂದು ಸಂದರ್ಶನ. ಇದು ನೋಡಿ ನಿಮಗೇನು ಅನ್ನಿಸ್ತಾನೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಮತ್ತು ಪ್ರಶ್ನೆಗಳಿದ್ರೆ ಅದನ್ನು ಕೂಡ ಖಂಡಿತ ತಿಳಿಸಿ. ಇದರ ಉದ್ದೇಶ ನಾನು ಮುಂಚೆನೇ ಹೇಳಿರೋ ಹಾಗೆ ನಿಮಗೆ ಇನ್ಸ್ಪೈರ್ ಮಾಡುವಂಥದ್ದು. ನೀವು ಸೋಲೋ ಇದ್ದೀರಾ, ಮದುವೆ ಆಗಿಲ್ವಾ, ನೀವು ಟ್ರಾವೆಲ್ ಮಾಡ್ಬೋದು, ಸುನಿಲ್ ತೋರಿಸ್ಕೊಟ್ರು. ಹುಡುಗಿ ನೀವು ಒಬ್ಬರೇ ಇದ್ದೀರಾ, ನೀವು ಕೆಲಸ ಮಾಡ್ತಾಯಿದ್ದಾರೆ, ನೀವು ಟ್ರಾವೆಲ್ ಮಾಡ್ಬೋದು, ಚಂದನ ಮೂಲಕ ಗೊತ್ತಾಯಿತು. ಮಗು ಆಗಿದೆಯಾ, ನೀವು ಟ್ರಾವೆಲ್ ಮಾಡ್ಬೋದು, ಮಗು ಜೊತೆಗೂ ನಿಮ್ಮ ಪೇರೆಂಟ್ ಜೊತೆಗೆ ಟ್ರಾವೆಲ್ ಮಾಡ್ಬೋದು. ಸೊ ಹೀಗೆ ಸಾಕಷ್ಟು, ಮತ್ತು ನ್ಯಾಷನಲ್ ಮಾಡ್ಬೋದು, ಇಂಟರ್ನ್ಯಾಷನಲ್ ಮಾಡ್ಬೋದು, ರೀಜನಲ್ ಮಾಡ್ಬೋದು. ನೀವೊಂದು ಜನರಲ್ ಬೋಗಿನಲ್ಲಿ ಗುಜರಾತ್ಗೆ ಹೋಗೋದ್ರಿಂದ ಹಿಡ್ಕೊಂಡು ನೀವು ಒಂದು ಫ್ಲೈಟ್ ತೊಗೊಂಡು ಕಾಂಬೋಡಿಗೆ ಹೋಗೋ ತನಕ ಎಲ್ಲ ಥರದ್ದು ಆಪ್ಷನ್ಗಳು ಓಪನ್ ಇದೆ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ, ನಿಮ್ಮ ಬಜೆಟಿಗೆ ತಕ್ಕಂತೆ, ನಿಮ್ಮ ಡೇಟ್ಸ್ಗೆ ತಕ್ಕಂತೆ. ಸೊ ನೀವು ಪ್ಲ್ಯಾನ್ ಮಾಡಿ, ಮತ್ತು ನಿಮಗೇನೋ ಪ್ರಶ್ನೆಗಳಿದ್ರೆ ನಮಗೆ ಕೇಳಿ. ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ, ನೋಡ್ತಾರೆ ಸಂಚಾರಿ ಕಾರ್ಯಕ್ರಮ. ನಮಸ್ಕಾರ. ಥ್ಯಾಂಕ್ ಯು. ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ. ಮೈಸೂರು ಸ್ಯಾಂಡಲ್ ಸೋಪ್ ಭಾರತದ ಹೆಮ್ಮೆ, ವಿಶ್ವದ ಆಯ್ಕೆ.